ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ಇವತ್ತೊಂದು ಸೋಲಾರ್ ರೈಡ್ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೀನಿ. ಅವ್ನು 450 ತೊಗೊಂಡಿದ್ದೆ ಹೊಸದು. ಅದು ತುಂಬ ದಿವಸ ಅಂತ ಕೇಳ್ತಾ ಇದ್ದೆ ಅವನು ಸೋಲಾರ್ ರೈಡ್ ಹೋಗೋಣ ಬರೋ ಅಂತ. ಗಾಡಿ ಬೇರೆ ಸರ್ವಿಸಲ್ಲಿತ್ತು. ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ದಿವಸ. ಲೊಕೇಶನ್ ನಾನು ಹೇಳಲ್ಲ, ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ ಲೊಕೇಶನ್. ಗಾಡಿ ಫುಲ್ಲು ಕೋಲ್ಡಾಗಿದೆ. ಶಿವರಾತ್ರಿ ಮುಗೀತಲ್ಲ, ಆದ್ರೂ ಏನು ನಾನು DJಲ್ಲಿ ಬಂದು ಇವಾಗ ಆರಿಜಿನ್ ಸ್ಟಡಿ ಹಾಕಿದ್ದೀನಿ. ಅಲ್ಟ್ರಾವೈಡ್ ಇಲ್ಲ, ಅಲ್ಟ್ರಾವೈಡ್ ಹಾಕ್ತೀನಿ. ಬ್ಲೂಟೂತ್ ಮೈಕ್ ಫಸ್ಟ್ ಟೈಮ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಪ್ಪ. ನೋಡೋಣ ಹೆಂಗಿರುತ್ತೆ ಅಂತ. ತುಂಬ ದಿವಸ ಆಯ್ತು ರೈಡಿಗೆ ಹೋಗಿ. ನಮ್ಮ ರೈಡರ್ ಸ್ಟಾಮ್ ಗ್ರೂಪಲ್ಲಿ ಬಂದೊಬ್ರು ಇದ್ದಾರೆ, ಕಾರ್ತಿಕ್ ಅಂತ. ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಗಾಡಿ ಮಾತ್ರ ಸಾಕಾದಾಗ ರೆಡಿ ಮಾಡಿದ್ದೀರಪ್ಪ. A to Z ಎಲ್ಲನೂ ಕರೆಕ್ಟಾಗಿ ಹೆಂಗೆ ರೆಡಿ ಮಾಡಿದಾರೆ ಅಂದರೆ ಹಂಗೆ ರೆಡಿ ಮಾಡಿದ್ದಾರೆ ಗಾಡಿನ. ಕಂಪ್ಲೀಟ್ ಸರ್ವೀಸು. ಈ MEI ಗೊತ್ತಾ, ಗೊರಗುಂಟೆಪಲ್ಲಿಯಿಂದ ನೆಕ್ಸ್ಟ್ MEI. ಮಾರುತಿ ಸುಜುಕಿ ಅವ್ರದ್ದು ಟ್ರೂ ವ್ಯಾಲ್ಯೂ ಇದೆ ಅಲ್ಲೊಂದು ಲೆಫ್ಟ್ ಸೈಡಲ್ಲಿ, RNS ಮೋಟರ್ಸ್ ಅವ್ರದ್ದು. ಅಲ್ಲೇ ಪಿಕಪ್ ಪಾಯಿಂಟು, ಸ್ಟಾರ್ಟ್ ಪಾಯಿಂಟ್ ಅಲ್ಲೇ. ಆಲ್ಮೋಸ್ಟ್ ಒನ್ ಸೈಡ್ ಬಂದು 50 ಕಿಲೋಮೀಟ್ರ್ ಇದೆ. ನೋಡೋಣ. ಓಕೆ ಗಾಯ್ಸ್, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೀಟ್ ಮಾಡೋಣ. ಇಲ್ಲಿ ತಾನೇ ಬರೋಕೆ ಹೇಳಿದೆ, ಇನ್ನೂ ಬಂದಿಲ್ಲ. ಎಣ್ಣೆ ತಗೊಂಬಂದು ಸೈಟ್ ನನ್ನ ಮಗ ಇನ್ನೂ ಬಂದಿಲ್ಲ ಗುರು ಇವನು.
ಫೋನ್ ಎತ್ತಾನಲ್ಲಪ್ಪ ಅವನು. ಫೋನ್ ಮಾಡ್ದೆ. ಹಲೋ, ಎಲ್ಲಿದ್ಯಾ ಸೈಕಾ? ಎಲ್ಲಿದ್ಯಾ? ನಾನು ಟ್ರೂ ವ್ಯಾಲ್ಯೂ. ನೀನು ತಾನೇ ಕಡೆ ಹೇಳಿದೆ ಇಲ್ಲಿ ಬಾ ಅಂತ. ಸೊ ಏನು ಜನ್ಮ ಗುರು ನಿಂದ. ಸರ್ ಎಲ್ಲಿದ್ಯಾ ಇವಾಗ ಕರೆಕ್ಟಾಗಿ? ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ಬಿಟ್ಟನು ಗುರು ಅವನು. ಯಾರು ಗುರು ಇವನು? ಒಂದು ಗಂಟೆ ಲೊಕೇಶನ್ ಅಂತೂ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ನಮಗಂತೂ ಗೊತ್ತಿಲ್ಲ ಲೊಕೇಶನ್ ಎಲ್ಲಿ ಏನಂತ ಅಂತ. ಮ್ಯಾಪ್ ನೋಡ್ಕೊಂಡೆ ಹೋಗ್ಬೇಕು. ಇಲ್ಲ ಬರೋ ಲೊಕೇಶನ್ ಬರೋಕೆ ಹೇಳ್ಬಿಟ್ಟು ಇವನ್ನೆಲ್ಲ ಹೋಗ್ದ ನೋಡಿದ್ರು ಇವನು. ಯಾವನ ಐವಿ ಹಾಕೊಂಡು ಎದುರುಗಡೆ ಬರ್ತಾವನೆ. ಜನ್ಮ ಗುರು ಇವ್ರದಲ್ಲ. ಓಕೆ, ಯಾವ ಬಂಕ್ ಹತ್ರ ಇದ್ದಾನೆ ಅಂತ ಗೊತ್ತಿಲ್ವಲ್ಲ ಅವನು. ನೋಡಿ ಗುರು, ಬಂದ ಗುರು, ಬಂದ ಅಕ್ಕ ಬ್ಲ್ಯಾಕ್ ಜಾಕೆಟ್ ಹಾಕ ಬಂದ. ಎಲ್ಲ ಹಾಕ್ತಾನೆ ಗೊತ್ತಿಲ್ವಲ್ಲ ಗಾಡಿನ. ಏನು ಗುರು ಬ್ಲ್ಯಾಕ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ಯಾ? ಬ್ಲ್ಯಾಕ್ ಜಾಕೆಟ್ ಅಲ್ಲ, ಬ್ಲ್ಯಾಕ್ ಸ್ವೆಟರ್. ಬ್ಲ್ಯಾಕ್ ಸ್ವೆಟರ್ ಇದು ಏನಕ್ಕೆ? ಬ್ಯಾಗ್ ಏನಕ್ಕೆ? ಇರ್ಲಿ ಅದು ಎತ್ಕೊಂಬಂದೆ ಗುರು. ಮತ್ತೆ ಅದಕ್ಕೆ 3/4 ಅದೆಲ್ಲ ಎಲ್ಲ ಎತ್ಕೊಂಬಂದೆ. ಯಾವ್ದನ್ನ? 3/4 ಎತ್ಕೊಂಬಂದೆ. 3/4 ಇಟ್ಟಿದ್ದೀನಿ, ಬಟ್ 3/4 ಇಲ್ಲ. ಇನ್ನರ್ ಬೇರೆ ಒಂದಿದೆ ಅಷ್ಟೇ. ಸರಿ ಆಯ್ತು. ಇದು ನೋಡಿ ಇಲ್ಲಿ, ಇದು ಬಂದು ಸ್ಲೀವ್ಲೆಸ್ಸು. ಇದು ಯೂಸ್ ಆಗಿಲ್ಲ ಅಂದರೆ ಅಲ್ಲಿ ಎಷ್ಟು ಬಿಡೋದು ಅಷ್ಟೇ. ಒಳಗಡೆ ಒಂದು ಟಿ ಶರ್ಟ್ ಇದೆ. ಇದು ಯೂಸ್ ಆದಮೇಲೆ ಅಲ್ಲಿ ಆಮೇಲೆ ಏನು ಗೊತ್ತಾ, ವೆಟ್ಟಾಗಿರೋದಲ್ಲ, ಇದು ಮಾಡೋದು ಬೇಡ, ಅಲ್ಲೇ ಎಷ್ಟು ಬಿಡೋಣ. ಅಮ್ಮ ಸೈಕ್ ಸ್ಟಾರ್ಟ್ ಮಾಡಲಾ? ಬರಲಾ? ಆಯ್ತು ಬಾ. ಏನೋ ವೀಡಿಯೋಗೆ ಇಂಟ್ರಡಕ್ಷನ್ ಬೇಕಂತಪ್ಪ ಅವ್ರಿಗೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಹಿಡಿದು ಗುರು ನಿಲ್ಸಿದ್ರೆ ನೀವು ನೋಡಿ ವೆಜ್ ತಿನ್ಬೇಕಂತ ಅಲ್ಲಿ ನಿಲ್ಸವನು. ಏನು ಗುರು ಇವ್ರನ್ನೆಲ್ಲ ಇಟ್ಕೊಂಡು. ಒಂದು 25 ಕಿಲೋಮೀಟ್ರಿಗೆ ಅಷ್ಟೇ. ಅಲ್ಲೊಂದು ಅಲ್ಲಿ ಮನೆ ಇದೆ ಅಲ್ಲಿ. ಸರಿ ನೋಡಿದ್ರು ಇಂಥವ್ರನ್ನೆಲ್ಲ ಇಟ್ಕೊಂಡು ಏನು ಮಾಡೋದು? ಭಾನುವಾರ ಬೆಳಗ್ಗೆ ವೆಜ್ಜುಟ್ಟು ಕರ್ಕೊಂಬಂದು. ಅಯ್ಯೋ ವಾವ್.
ಏನಾಯ್ತು ಗುರು? ಅವ್ರದ್ದೇ ಫೋನು. ಫೋನ್ ಕೆಳಗೆ ಬಿದ್ದಿತ್ತು, ಅದಕ್ಕೆ ಅವ್ನು ಗಾಡಿ ಸರಿ ಹಾಕಿದ್ದ. ಯಾರು ಆ್ಯಕ್ಟಿವಾದಲ್ಲಿ ಹೋಗ್ತಾನ ಅವನ? ಆಕ್ಟಿವಾ ಫೋನ್ ಎತ್ತಬೇಡಿ ಗಾಡಿ ಓಡಿಸೋವಾಗ. ಅದೇ ನೋಡಿದೆ, ಆಮೇಲೆ ಇವ್ನು ನೋಡ್ದೆ ನಿಲ್ಸಿದ್ದ ಇವನು. ಹಾಂ ನೋಡ್ಕೊಂಡೆ ಹಾಂ ಅಲ್ಲಿ ಎಗರು ಬಿಡ್ತಲ್ಲ ಹುಷಾರು. ಓಕೆ. ಅಲ್ಲ ಗುರು, ಅಲ್ಲಿ ವಿಡಿಯೋ ಮಾಡ್ತಾರೆ, ರೋಡ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೋಗ್ತಾನೆ. ನಾನು ನೋಡಿದ್ದೀನಿ. ಏನಾದ್ರು ಒಂದು ಸಿಗ್ನಲ್ ಮುಂಚೆನೆ ಮುಂದೆ ಹೋಗುವಂತ ಹಂಗೆ ಬಾ ಬಾ. NATP ಹೌದು. ಎದುರುಗಡೆ ಯಾರೋ ಫಿಶರ್ಮ್ಯಾನ್ ಬಂದ, ಎಲ್ಲ ಅದನ್ನ ಗೊತ್ತಿಲ್ಲ ಗುರು. ನೀರು ಎಷ್ಟು ಗಲೀಜಾಗೈತಪ್ಪ. ಏನು ಹೆಸರು ಡ್ಯಾಮ್ ಹೆಸರು? ಅಳಸುಂಡೆ ಕಾಳ. ಏನು ಡ್ಯಾಮ್ ಹೆಸರು? ಅಳಸುಂಡೆ ಕಾಳ ಏನ? ಮಂಚಿಬೆಲೆ ಡ್ಯಾಮ್. ಏನು ಗುರು ಅದು? ಸ್ವ್ಯಾಮ್ ತಾನೇ ಅದು? ಫ್ಲೆಮಿಂಗೋ. ವಿಡಿಯೋದಲ್ಲಿ ಏನೇ ಹೈಲೈಟು. ಅದಪ್ಪ ಫಿಶಿಂಗ್ ಮಾಡ್ತಾನೆ ನೋಡಿ. ಏನು ತೊಂದರೆ ಇಲ್ಲ ಸರ್. ಹೌದು ಹಾಂ ಓಕೆ. ಹೇಳ್ಕೊಳಕ್ಕೆ ಸಂಡೆ 11 ಗಂಟೆ ಫೋನ್ ಮಾಡೋದು ಅದಕ್ಕೆ. ಹಾಂ ಏನು ಗುರು? ಫ್ಯಾನ್ ಆಫ್ ಆಯ್ತಾ? ಫ್ಯಾನ್ ಆಫ್ ಆಯ್ತಾ? ಫ್ಯಾನಿಗೆ ಸೌಂಡೇ ಕಳಿಸಿಲ್ಲ. ಸರಿ, ಏನು ಪ್ಲಾನ್ ಇವಾಗ? ಏನೋ ಮಾಡೋಕ್ಕಾಗಿ ಏನೋ ವಿಡಿಯೋ ಮಾಡಿಬಿಟ್ಟಲ್ಲಿ. ನೆಕ್ಸ್ಟ್ ಸಂಡೇ ಕೆಲಸ ಇದೆಯಾ? ನೆಕ್ಸ್ಟ್ ಸಂಡೇ ಕೆಲಸ ಇದೆಯಾ ಅಂದೆ. ನೆಕ್ಸ್ಟ್ ಸಂಡೇ ನೋಡೋಣ ಬಿಡಿ ಹಂಗಂದ್ರೆ. ಸ್ಟಾಕ್ ಆಗಿದೆ ಅವನಿಗೆ ವಿಡಿಯೋ ಕಳಿಸ್ಬೋದು. ಅದೇ ಏನಂದರೆ ಇವಾಗ ಇದೈತಲ್ಲ ಕಟ್ಟಿಂಗ್ಗಳೆಲ್ಲ ವೀಡಿಯೋ ಮಾಡಿದ್ದೀವಲ್ಲ, ಟರ್ನಿಂಗ್ ಅದು
ಆ ಥರದ್ದು ನಿನ್ನ ಅದೇ ನನ್ನ ಗೊತ್ತು ಯಾವ್ದು ಕಳಿಸ್ಬೇಕಂತ ಒಂದು ಅದಕ್ಕೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಸೌಂಡ್ ಎಲ್ಲ ಕೊಟ್ಟು ಸರಿ. ಎಲ್ಲ ದಾರಿ ತಪ್ಪಿಬಿಟ್ಟ ನಾವು. ಏನು ಊಟ ಇವತ್ತು? ಇವಾಗ ಊಟ ಮಾಡ್ತೀಯಲ್ಲ ಹಂಗೇನಾ? ನನಗೇನೋ ಬೇಡ ಅಂತ ಅನಿಸ್ತದೆ. ಸ್ವಲ್ಪ ಹೊತ್ತು 1 ಅವರ್ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿ ಪೀಸಾಗೆ. ಸರಿ ನೋಡ್ಲಾ? ಕೈ ಫುಲ್ ಕೊಡು. ಅದೇನು ಹುಡುಗಿರು ಕೈ ಥರ ಹುಡುಗಿರು ಫುಲ್ಲಾಗಿ ಕೊಡ್ತಾರೆ. ಸ್ವಲ್ಪ ಪವರ್ ಇರಬೇಕು ಅಂತ. ಹೋಗ ನಾಳೆ ನೋಡ್ಕೊಂಡೆ ಸಾಯ್ತಾರ ಅಕ್ಕನ್. ನಾಳೆ ನೋಡಿದ್ರೆ ಸಾಯ್ತಾರ ಅಕ್ಕನ್. ಅಲ್ಲ ಆ್ಯಕ್ಚುಲಿ ಲೊಕೇಶನ್ ಬಂದು ದಬ್ಬಗುಳಿ ಅಂತ ಹಾಕ್ಬಿಟ್ಟು ಫ್ರೆಂಡು ಹೇಳಿದ್ರಪ್ಪ. ನಮ್ಮ ಫ್ರೆಂಡು ಬಿದ್ದಾರೆ ರೈಡ್ರು, ಅವರೆಲ್ಲ ಹೇಳಿದ್ರು. 3 ತಿಂಗಳು ಮುಂಚೆ ಹೋಗಿದ್ದೆ, 100 ಕಿಲೋಮೀಟ್ರ್ ಹಿಡಿದ್ರು. ಆಮೇಲೆ ಅಲ್ಲೇ ನೋಡಿದ್ರೆ ದಬ್ಬಗುಳಿ ಅಂತ ಯಾವುದೋ ಒಂದು ಡ್ಯಾಮ್ ಅದು ಯಾವುದೋ ಕರೆಕ್ಟಾಗಿ ಅಲ್ಲೋಗಿ ನಿಂತೈತೆ ಲೊಕೇಶನ್ನು. ಏನಿದೆ ಲೊಕೇಶನ್ ಅದು ಡ್ಯಾಮ್ ಹತ್ರನೂ ಹೋಗಿಲ್ಲ. ಡ್ಯಾಮ್ಗಿಂತ ಒಂದು ಪಕ್ಕದ ಊರಲ್ಲಿ ವಿಲೇಜಲ್ಲೆಲ್ಲ ನಿಂತೋಯ್ತು. ಏನಿದು ಇದು ಗೂಗಲಲ್ಲಿರೋ ಇದು ಲೊಕೇಶನ್ ನೋಡಿ ಫೋಟೋಸು ಎಲ್ಲನೂ ದಬ್ಬಗುಳಿದೆ ಅಂತ ಇದೆ. ಬಟ್ ಏನಂದರೆ ಲೊಕೇಶನ್ ಇರೋದು 100 ಕಿಲೋಮೀಟರ್ಸು. ನಾವು ಹೋಗಿದ್ವಿ ಒಂದು ಸೈಡ್ ಬಂದು 50 ಕಿಲೋಮೀಟರ್ಸ್. ಆಮೇಲೆ ಯಾವುದಾದ್ರು ರಿವ್ಯೂ ಇದು ಯೂಟ್ಯೂಬೆಲ್ಲ ನೋಡೋದ್ಮೇಲೆ ಗೊತ್ತಾಯಿತು ಆ ಲೊಕೇಶನ್ ಬಂದು ಯಾವುದೋ ಮಾಗಡಿ ಹತ್ರ ಇರೋದು ಯಾವುದೋ ಲೊಕೇಶನ್ ಅಂತ. ಅದರಲ್ಲೊಬ್ಬ ಯೂಟ್ಯೂಬಲ್ಲೊಬ್ಬ ಹೇಳಿದ್ದ, ಹಿಂಗೆ ಇದೆ ಹಿಂಗೆ ಲೊಕೇಶನ್ನು. ಸೊ ನೀವು ಈ ಥರ ಇದು ಮಾಡೋಕ್ಕೆ ಹೋಗ್ಬಿಡಿ. ಬಸವೇಶ್ವರ ಟೆಂಪಲ್ ಅಂತ ಒಂದು ಲೊಕೇಶನ್ ಇದೆ, ದಬ್ಬಗುಳಿ ಬಸವೇಶ್ವರ ಟೆಂಪಲ್ ಅಂತ. ಆ ಲೊಕೇಶನ್ಗೆ ಹೋದ್ರೇ ನಿಮಗೆ ಎಕ್ಸಾಕ್ಟ್ ವ್ಯೂ ಪಾಯಿಂಟು ಮತ್ತು ಒಂಥರ ಫುಲ್ಲು ಪ್ಲೇಸೆಲ್ಲ ಸೀನರಿ ಎಲ್ಲ ಚೆನ್ನಾಗಿದೆ. ತುಂಬ ಹರಿಯೋ ನೀರಿದೆ, ಹೋಗಿ ನೀರಲ್ಲಿ ಆಡ್ಬೋದು. ನಾವು ಆ್ಯಕ್ಚುಲಿ ಏನಂತ ಪ್ಲ್ಯಾನ್ ಮಾಡಿದ್ದು, ಸರಿ ಹೋಗೋಣ, ಲೊಕೇಶನ್ ಸ್ವಲ್ಪ ಸರಿ ಇಲ್ಲ ಅಂದ್ರೂ ಜಸ್ಟ್ ಹೋಗಿ ನೋಡಿಕೊಂಡು ಹಂಗೆ ನೀರಲ್ಲಿ ಸ್ವಲ್ಪ ಆಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಮತ್ತು ಓಕೆ, ಡ್ಯಾಮ್ ಆಲ್ಮೋಸ್ಟ್ ನೋಡಿದ್ದೀವಿ. ಡ್ಯಾಮು ಚೆನ್ನಾಗಿದೆ, ಅದು ಡ್ಯಾಮು ಡ್ಯಾಮ್ ಚೆನ್ನಾಗಿತ್ತು. ಅಂದರೆ ತುಂಬ ಡ್ಯಾಮ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಪರ್ಮಿಷನ್ ಕೊಟ್ಟಿಲ್ಲ ಅವರು. ಹೇಳಿದ್ವಿ ಅವ್ರಿಗೆ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಬೇರೆ ಅಂತ ಬರೀ ಕೆಳಗಡೆ ಮಾತ್ರ ಇಳ್ಕೊಂಡು ಅಲ್ಲಿ ಡ್ಯಾಮ್ ಹತ್ರ ನಡ್ಕೊಂಡು ಹೋಗಿ ಮಾಡ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ವೀಕು ರಜಾ ಇದ್ದರೆ, ನೆಕ್ಸ್ಟ್ ಸಂಡೇ ರಜಾ ಇದ್ದರೆ ರೈಡ್ ಮುಗೀತು. ಆದರೆ ಏನು ಬಿಸಿಲು ಗುರು, ಅಮ್ಮ ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು. ಅಯ್ಯೋ, ಅವನು ತುಂಬ ದಿವಸದಿಂದ ಕೇಳ್ತಾ ಇದ್ದಾನೆ. ಅವನು ತುಂಬ ದಿವಸದಿಂದ ಕೇಳ್ತಾ ಇದ್ದ, ಗಾಡಿ ಹೋಗೋಣ ಬಾಗ್ರು, ಗಾಡಿ ತೊಗೊಂಡಿದ್ದೀನಿ ಹೊಸದು, ಒಂದು ದಿವಸ ಬಂದಿಲ್ಲ ಅಂತ ಹೇಳ್ತಾ ಇದ್ದ. ನಾನು ಹೇಳ್ದೆ ಗಾಡಿ ರೆಡಿ ಆದಮೇಲೆ ಬರ್ತೀನಿ ಅಂತ. ರೆಡಿ ಆಗಿತ್ತು ಈ ಸಲ, ಹಿಂಗೆ ಕಂಪ್ಲೀಟ್ ರೆಡಿ ಆಯ್ತು ಫುಲ್ಲು. ಸೊ ನೆಕ್ಸ್ಟ್ ಟೈಮಿಂದ ಅವನ ಜೊತೆ ಸ್ವಲ್ಪ ರೈಡ್ಗಳು ಹೋಗೋದು ಇದು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ನಾವು ಹೆಂಗೆ ಸಿಡಿ ಹಿಡ್ಕೊಂಡಿದ್ದೀವೋ ಅವನ ಹತ್ರನೂ ಪ್ಯಾಟಿನೇ ಅದು ಸೇಮ್ ನನ್ನ ಥರನೇ.
ಕಷ್ಟಪಟ್ಟು ಗಾಡಿ ತಗೊಂಡಿದ್ದಾನೆ ಹಿಮಾಲಯನ್. ಹಿಮಾಲಯನ್ 450 ಒಂದು. ಓಕೆ ಗಾಯ್ಸ್, ಇವತ್ತು 247 ಏನೋ ಇನ್ನೂ ಅದು ಅರ್ಧ ಕಿಲೋಮೀಟ್ರ್ ಇದೆ, ಮನೆಗೆ ಹೋಗ್ಬಿಡ್ತೀನಿ. ಈ ಸಲ ವಾಯ್ಸ್ ರೆಕಾರ್ಡಿಂಗ್ ಸ್ವಲ್ಪ ಡೆವಲಪ್ ಆಗಿರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ. ತುಂಬ ರಿಸ್ಕ್ ಎಲ್ಲ ಮಾಡಿ ಏನಾನ ಮಾಡಿ ಕ್ಲಾರಿಟಿ ಬರಲಿ, ವಾಯ್ಸ್ ಕ್ಲಾರಿಟಿ ಯೋಚನೆ ಮಾಡಿದ್ದೀನಿ. ಬಟ್ ಈ ಸಲ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಇದ್ದಲ್ಲ ಎಮ್ಮೆ, ಎಮ್ಮೆ ಥರ ಕೂತ ನೋಡಂಗೆ ಒಳ್ಳೆ